ಎಕ್ಸೈಸ್ 12.1 ಫಸ್ಟ್ ಕ್ವಶನ್. ನಾನೇನ್ ಮಾಡ್ಬಿಡ್ತೀನಿ ಇವಾಗ ಡಯಾಗ್ರಾಮ್ ಹಾಕ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಇವ್ರು ಏನ್ ಕೊಟ್ಟಿದಾರೆ ಅಂದ್ರೆ 2 ಕ್ಯೂಬ್ ಜಾಯಿನ್ ಆಗಿದಾವಂತೆ, ಎಂಡ್ ಟು ಎಂಡ್ ಜಾಯಿನ್ ಆಗಿದಾವೆ. ಸೊ ಈಗ ನಾನು ಅದನ್ನ ಡ್ರಾ ಮಾಡ್ತೀನಿ. ಇದು ಒಂದು ಕ್ಯೂಬ್ ಅನ್ಕೊಳ್ರಿ. ಓಕೆ, ಈ ಕ್ಯೂಬ್ ಗೆ ಇನ್ನೊಂದು ಕ್ಯೂಬ್ ಜಾಯಿನ್ ಮಾಡಿದ್ದಾರೆ. ಓಕೆ, ಓಕೆನಾ? ಈ ತರ ಇದೆ, 2 ಕ್ಯೂಬ್ ನ ಎಂಡ್ ಟು ಎಂಡ್ ಜಾಯಿನ್ ಮಾಡಿದ್ದಾರೆ. ಅವಾಗ ಏನಾಯ್ತು ಅದು, ಇವಾಗ ನೋಡ್ರಿ ಇದು ನಿಮಗೆ ಕ್ಯೂಬಾಯ್ಡ್ ತರ ಕಾಣುತ್ತೆ. ಸೊ 2 ಕಂಬೈನ್ ಮಾಡಿ ನೋಡಿದಾಗ ಕ್ಯೂಬಾಯ್ಡ್ ತರ ಕಾಣುತ್ತೆ. ಇದ್ರ ಏರಿಯಾ ಕಂಡಿಡ್ಬೇಕು ನಾವು. ಓಕೆನಾ? ಇದ್ರದ್ದು ಟೋಟಲ್ ಏರಿಯಾ ಕಂಡಿಡ್ಬೇಕು. ಈ ಕ್ವಶನ್ ಓದೋಣ. ಅವ್ರು ಕೊಟ್ರೆ ನೋಡ್ರಿ, 2 ಕ್ಯೂಬ್ಸ್ ಈಚ್ ಆಫ್ ವಾಲ್ಯೂಮ್ 64 ಸೆಂಟಿಮೀಟರ್ ಕ್ಯೂಬ್. ಈಗ ಅಲ್ಲಿ ಕೊಟ್ಟಿರೋದೇನು, ವಾಲ್ಯೂಮ್ ಆಫ್ ಈಚ್ ಕ್ಯೂಬ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಈಚ್ ಕ್ಯೂಬ್ ಸೊ ಎಷ್ಟು ಕೊಟ್ಟಿದ್ದಾರೆ, 64 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಆರ್ ಜಾಯಿಂಟ್ ಎಂಡ್ ಟು ಎಂಡ್, ಈ ತರ ಎಂಡ್ ಟು ಎಂಡ್ ಜಾಯಿನ್ ಆಗಿದೆ. ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಸಲ್ಟಿಂಗ್ ಕ್ಯೂಬಾಯ್ಡ್. ಈ ಕ್ಯೂಬಾಯ್ಡ್ ಏರಿಯಾ ಕಂಡಿಬೇಕು. ನೋಡ್ರಿ, ವಾಲ್ಯೂಮ್ ಆಫ್ ಕ್ಯೂಬ್ ಫಾರ್ಮುಲಾ ಏನು, ಸೈಡ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 64. ಈಗ ನೀವು ನೋಡಿದ್ರೆ ಸೈಡ್ ಹೋಲ್ ಕ್ಯೂಬ್, ನಾನೇನ್ ಮಾಡ್ತೀನಿ, ಈ 64 ನಾನು 4 ಕ್ಯೂಬ್ ಅಂತ ಬರಿಬೋದಾ? ಯಾಕಂದ್ರೆ ನೀವೇ ನೋಡ್ರಿ, 4 ಇಂಟು 4 ಇಂಟು 4 ಮಾಡಿದ್ರೆ ಏನಾಗುತ್ತೆ, 64 ಆಗುತ್ತೆ. 4 ದ 16, 16 4 ದ 64. ಸೊ 4 ಕ್ಯೂಬ್ 64. ಸೊ ಅವಾಗ ಏನಾಯ್ತು, ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಈಗ ಸೈಡ್ ಬಂದ್ಬಿಟ್ಟು ಎಷ್ಟು, 4 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಒಂದೊಂದು ಕ್ಯೂಬ್ ಸೈಡ್ ಬಂದ್ಬಿಟ್ಟು ಎಷ್ಟು, 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್. ಆಮೇಲೆ ಇಲ್ಲಿಂದ ಈ ಕ್ಯೂಬ್ ಕೂಡ ಸೈಡ್ ಎಷ್ಟು, 4 ಸೆಂಟಿಮೀಟರ್. ಓಕೆ, ಆಮೇಲೆ ಕ್ಯೂಬ್ ಅಲ್ಲಿ ಎಲ್ಲ ಸೈಡ್ ಈಕ್ವಲ್. ಸೊ ಈ ಸೆಕೆಂಡ್ ಕ್ಯೂಬ್ ತೊಗೊಂಡ್ರೆ ಇದೇ ಎಷ್ಟಿರುತ್ತೆ, 4 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಇದು ಕೂಡ ಎಷ್ಟಿರುತ್ತೆ, 4 ಸೆಂಟಿಮೀಟರ್ ಇರುತ್ತೆ. ಹೌದಾ? ಈಗ ನೀವು ನೋಡಿದ್ರೆ, ಓಕೆ, ಈಗ ನಾನು ಕ್ಯೂಬಾಯ್ಡ್ ಏರಿಯಾ ಕಂಡುಹಿಡಿಬೇಕು. ಓಕೆನಾ? ಇದಿಷ್ಟು ಈಗ ಸೈಡ್ ಗೊತ್ತಾಯ್ತಲ್ಲ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಇದು ಟೋಟಲ್ ಎಷ್ಟಾಯ್ತು, ಇದು 4 + 4 8 ಸೆಂಟಿಮೀಟರ್ ಆಯ್ತು. ಇದು ನಥಿಂಗ್ ಬಟ್ ಲೆಂತ್ ಆಯ್ತು, ಲೆಂತ್ ಆಫ್ ದ ಕ್ಯೂಬಾಯ್ಡ್ ಆಯ್ತು. ಓಕೆ, ಇದಿಷ್ಟು ನಥಿಂಗ್ ಬಟ್ ಏನು, ಬ್ರೆಡ್ತ್. ಸೊ ಬ್ರೆಡ್ತ್ ವ್ಯಾಲ್ಯೂ ಎಷ್ಟಾಯ್ತು, ಬ್ರೆಡ್ತ್ ವ್ಯಾಲ್ಯೂ ಬಂದ್ಬಿಟ್ಟು 4 ಸೆಂಟಿಮೀಟರ್. ಓಕೆ, ಆಮೇಲೆ ಹೈಟ್ ಇದಿಷ್ಟು ಏನಾಗುತ್ತೆ, ಹೈಟ್ ಆಗುತ್ತೆ. ಹೈಟ್ ಕೂಡ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ಸೊ ಇವಾಗ ನಮಗೆ ಫಾರ್ಮುಲಾ ಗೊತ್ತಿರ್ಬೇಕು, ಯಾವ್ದು, ಕ್ಯೂಬಾಯ್ಡ್ಸ್. ಸೊ ಸರ್ಫೇಸ್ ಏರಿಯಾ ಅಂದ್ರೆ ನಥಿಂಗ್ ಬಟ್ ಏನು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಫೈಂಡ್ ಮಾಡಬೇಕು. ಸೊ ಫಾರ್ಮುಲಾ ಏನು, 2 ಇಂಟು LB ಪ್ಲಸ್ BH ಪ್ಲಸ್ HL. ಇದು ಬಂದ್ಬಿಟ್ಟು ಫಾರ್ಮುಲಾ. ಈಗ 2 ಇಂಟು ಲೆಂತ್ ವ್ಯಾಲ್ಯೂ ಏನಿದೆ, 8 ಇದೆ. 8 ಇಂಟು ಬಿ ವ್ಯಾಲ್ಯೂ ಏನಿದೆ, 4 ಇದೆ. 8 ಇಂಟು 4 ಪ್ಲಸ್ ಬ್ರೆಡ್ತ್ ವ್ಯಾಲ್ಯೂ ಏನಿದೆ, 4 ಇದೆ. ಹೈಟ್ ವ್ಯಾಲ್ಯೂ ಕೂಡ 4 ಇದೆ. ಹೈಟ್ ವ್ಯಾಲ್ಯೂ ಏನಿದೆ, 4 ಇದೆ. ಲೆಂತ್ ವ್ಯಾಲ್ಯೂ ಎಷ್ಟಿದೆ, 8 ಇದೆ. ಓಕೆ, ಈಗ 2 8 4 ಎಷ್ಟಾಯ್ತು, 32 ಪ್ಲಸ್ 4 4 16 ಪ್ಲಸ್ 4 8 ಎಷ್ಟಾಯ್ತು, 52 ಆಯ್ತು. ಓಕೆ, ಈಗ ನೀವು ಇದಿಷ್ಟು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 32 ಪ್ಲಸ್ 32 ಎಷ್ಟಾಯ್ತು, 64 ಆಯ್ತು. 64 ಪ್ಲಸ್ 16 ಎಷ್ಟಾಯ್ತು, 80 ಆಯ್ತು. 2 ಇಂಟು 80. 82 ಎಷ್ಟು, 160. ಓಕೆ, ಇಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಯಾಕಂದ್ರೆ TSA ಅಂದ್ರೆ ಏನು, ಟೋಟಲ್ ಸರ್ಫೇಸ್ ಏರಿಯಾ. ಏರಿಯಾ ವಾಲು ಸ್ಕ್ವೇರ್ ಅಲ್ಲಿ ಬರೀಬೇಕು. ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಸ್ಕ್ವೇರ್, ಅಂದ್ರೆ ಮೀಟರ್ ಕೊಟ್ರು ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ TSA ಆಫ್ ಕ್ಯೂಬಾಯ್ಡ್ ಬಂದ್ಬಿಟ್ಟು ಎಷ್ಟು, 160 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಫುಲ್ ಡಿಸೈನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ
ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು. ಅದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಅಪ್ಡೇಟು, ನೋಟ್ಸ್ ಕೊಟ್ಟರೆ ಅಪ್ಡೇಟು ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.